ಸರ್ ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾರೆ ನಮ್ಮ ಅಪ್ಪ ಮಾಡಿದ ಸೈಟ್ ಅಲ್ಲಿ ನಾನು ಇವತ್ತು ಮನೆ ಕಟ್ಕೊಂಡು ನೆಮ್ಮದಿಯಾಗಿದ್ದೀನಿ ಅಂತ. ಕಷ್ಟನೋ ಸುಖನೋ ನೀವು ಒಂದು 5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಒಂದು ಸೈಟ್ ತಗೊಳ್ಳಿ, ನಿಮ್ಮ ಮಕ್ಕಳು ನೆಮ್ಮದಿಯಾಗಿರೋದಕ್ಕೆ ದಾರಿ ಮಾಡ್ಕೊಡಿ. ನಿಮ್ಮ ಹತ್ರ ಜಸ್ಟ್ 5 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಬೆಂಗಳೂರು ಸಿಟಿಗೆ ಅಟ್ಯಾಚ್ ಆಗಿ ಒಂದು BMRDA ಏಕಾತ ಸೈಟ್ ನ ನಿಮ್ದಾಗಿಸ್ಕೋಬಹುದು. ಸಿಟಿ ಲೈಫ್ ಬೇಕು, ಟ್ರಾಫಿಕ್ ಇಲ್ದೇನೆ ನೆಮ್ಮದಿಯಾಗಿರ್ಬೇಕು, BMTC ಬಸ್ ಫೆಸಿಲಿಟೀಸ್ ಬೇಕು, ಗೌರ್ಮೆಂಟ್ ರೋಡ್ಗೆ ಅಟ್ಯಾಚ್ ಆಗಿರ್ಬೇಕು, ನ್ಯಾಷನಲ್ ಹೈವೇ ಹತ್ರದಲ್ಲಿರ್ಬೇಕು, ವಿಲೇಜ್ಗೆ ಅಟ್ಯಾಚ್ ಆಗಿರ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಬಲ್ ಸಿಗಂಗಿರ್ಬೇಕು, ಕನ್ಸ್ಟ್ರಕ್ಷನ್ ಇವತ್ತೇ ಮಾಡಂಗಿರ್ಬೇಕು. ಆ ತರ ಜಾಗ ನೋಡ್ತಾ ಇದ್ರೆ ಈ ಜಾಗ ಪರ್ಫೆಕ್ಟ್. ಸರ್ ತುಮಕೂರಲ್ಲಿ ಸೈಟ್ ನೋಡ್ತಾ ಇದ್ದೀರಾ, ಇಲ್ಲ ದಾಬಸ್ಪೇಟೆಲ್ ಸೈಟ್ ನೋಡ್ತಾ ಇದ್ದೀರಾ, ಇಲ್ಲ ಹಾಸನ್ ರೋಡಲ್ಲಿ ಸೈಟ್ ನೋಡ್ತಾ ಇದ್ದೀರಾ, ಇಲ್ಲ ನೆಲಮಂಗಲದಲ್ಲಿ ಸೈಟ್ ನೋಡ್ತಾ ಇದ್ದೀರಾ, ನೀವು ಎಲ್ಲಾ ಕಡೆ ಎಲ್ಲಿ ಬೇಕಾದ್ರೂ ಸೈಟ್ ನೋಡ್ತಾ ಇದ್ರು ಇದು ತುಂಬಾ ಒಳ್ಳೆ ಜಾಗ. ಇಲ್ಲಿ ಸೈಟ್ ತಗೊಳ್ಳಿ, ಎಲ್ಲಾ ಕಡೆನೂ ಕನೆಕ್ಟಿವಿಟಿ ಸಿಗುತ್ತೆ ನಿಮಗೆ. ಸರ್ ಇಲ್ಲಿ ನೋಡ್ತಾ ಇದೀರಲ್ಲ, ಇದೇ ಮೇನ್ ರೋಡ್. ಈ ಮೇನ್ ರೋಡ್ ಅಟ್ಯಾಚ್ ಆಗಿರೋದೇ ನಮ್ ಲೇಔಟ್. ಸರ್ ಫಸ್ಟ್ 10 ಕಸ್ಟಮರ್ಸ್ಗೆ 10 ಕಸ್ಟಮರ್ಸ್ಗೆ ಮಾತ್ರ ರಿಜಿಸ್ಟ್ರೇಷನ್ ಕಾಸ್ಟ್ ಫುಲ್ ಫ್ರೀ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಧನ್ವೀರ್ ಹಾಗೂ ಧನುಷ್ ಜೊತೆ. ಸೊ ನೀವೇನಾದ್ರೂ ಒಂದು ಒಳ್ಳೆ ಅಪ್ರೂವ್ಡ್ ಆಗಿರುವಂತ ಲೇಔಟ್ ನೋಡ್ತಾ ಇದ್ರೆ ಈ ಲೇಔಟ್ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಇರೋದೇ ಕೇವಲ 22 ಸೈಟು, ಇವಾಗಷ್ಟೇ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಲೇಔಟ್ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಅಲ್ಲೇ ನಿಮಗೆ ಮೇನ್ ರೋಡ್ಸ್ ಕಾಣಿಸ್ತಾ ಇರುವಂತದ್ದು. ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂತದ್ದೇ ಲೇಔಟ್ ಆಗಿರುತ್ತೆ. ಇದನ್ನ ಡೆವಲಪ್ ಮಾಡ್ತಾ ಇರೋದು ಬಂದು ಹೊಯ್ಸಳ ಡೆವಲಪರ್ಸ್ ಅವರು. ದಿಲೀಪ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರೊಂದಿಗೆ ಈ ಲೇಔಟ್ ಎಲ್ಲಿ ಬರ್ತಾ ಇದೆ, ಏನೇನು ಅಮ್ಯುನಿಟೀಸ್ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಸೊ ಯಾವ ಲೊಕೇಶನ್ ಅಲ್ಲಿ ಲೊಕೇಟೆಡ್ ಆಗಿದೆ ಎಲ್ಲದನ್ನು ತಿಳ್ಕೊಳ್ಳೋಣ ಬನ್ನಿ. ದಿಲೀಪ್ ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಓಕೆ ಸರ್, ಈ ಲೇಔಟ್ ಇನ್ಫಾರ್ಮೇಶನ್ ಗಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ನಿಮ್ ಕಂಪ್ನಿ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್. ಸರ್ ನಾವು ಬಂದ್ಬಿಟ್ಟು ಹೊಯ್ಸಳ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ 2009ರಿಂದ ಕಸ್ಟಮರ್ಸ್ ಗಳಿಗೆ ಸೈಟ್ ಗಳನ್ನ ಕೊಡ್ತಾ ಬಂದಿದ್ದೀವಿ. ಇದೇ ತರ ವೆಲ್ ಡೆವಲಪ್ಡ್ ಪ್ರಾಜೆಕ್ಟ್ ಗಳನ್ನ ಕಡಿಮೆ ಬಜೆಟ್ ಅಲ್ಲಿ ಗ್ರಾಹಕರಿಗೆ ತಲುಪಿಸ್ತಾ ಬಂದಿದ್ದೀವಿ ಸರ್. ಇದುವರೆಗೂ 1000+ ಕಸ್ಟಮರ್ಸ್ ಗೆ ಸೈಟ್ ಗಳನ್ನ ಕೊಟ್ಟಿದ್ದೀವಿ. 10 ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿದ್ವಿ. ಇದು 11ನೇ ಪ್ರಾಜೆಕ್ಟ್ ಸರ್. 11ನೇ ಪ್ರಾಜೆಕ್ಟ್ ನಿಮ್ದು? ಹೌದು. ಓಕೆ, ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಸರ್ ಇದು? ಸರ್ ಈ ಲೊಕೇಶನ್ ಬಂದ್ಬಿಟ್ಟು ಟಿ ಬೇಗೂರ್ ಅಂತ ಎಕ್ಸಾಕ್ಟ್ ಲೊಕೇಶನ್. ನಿಮಗೆ ಟಿ ಬೇಗೂರ್ ಗ್ರಾಮ ಬರುತ್ತೆ, ನೆಲಮಂಗಲ ತಾಲೂಕ್ ಬರುತ್ತೆ, ಕಸ್ಬಾ ಹೋಬಳಿ, ಬೆಂಗಳೂರು ರೂರಲ್ ಡಿಸ್ಟಿಕ್ ಬರುತ್ತೆ. ಹೌದು. ಇವಾಗ ನಾವು ಸಿಟಿಯಿಂದ ಬರ್ಬೇಕಂದ್ರೆ ಯಾವ ತರ ಬರ್ಬೋದು ಸರ್ ಇಲ್ಲಿ? ಸರ್ ಇಲ್ಲಿ ಸಿಟಿಯಿಂದ ಬರ್ತೀರಾ ಅಂದ್ರೆ ನಿಮ್ಗೆ 3 ಕನೆಕ್ಟಿವಿಟಿ ಇದೆ. ಒಂದ್ ಬಂದ್ಬಿಟ್ಟು ನೆಲಮಂಗಲ ಟು ತುಮಕೂರು ರೋಡ್ ಅಲ್ಲಿ ಬಂದ್ಬಿಟ್ಟು ರೀಚ್ ಆಗ್ಬೋದು. ಇನ್ನೊಂದು ನಿಮಗೆ ಹಾಸನ್ ಹೈವೇಲ್ ಬಂದ್ಬಿಟ್ಟು ರೀಚ್ ಆಗ್ಬೋದು. ತುಮಕೂರು ರೋಡ್ ಅಲ್ಲಿ 2 ಕನೆಕ್ಟಿವಿಟಿ ಇಂದ ಬರ್ಬೋದು. ಒಂದು ರಮಣ್ ರಾವ್ ಹಾಸ್ಪಿಟಲ್ ಕಡೆಯಿಂದ ಬರ್ಬೋದು, ಇನ್ನೊಂದು ಟಿ ಬೇಗರ್ ಗ್ರಾಮದ ಒಳಗಡೆಯಿಂದಾನೇ ಎಂಟ್ರಿ ಆಗ್ಬೋದು. ಓಕೆ, ಅಂದ್ರೆ ವಿಲೇಜ್ ಗೆ ಅಟ್ಯಾಚ್ ಆಗಿರೋದು? ವಿಲೇಜ್ ಗೆ ಅಟ್ಯಾಚ್ ಆಗಿರೋ ಲೇಔಟ್ ನೀವು ನೋಡ್ಬೋದು. ಸುತ್ತಮುತ್ತ ಮನೆಗಳೆಲ್ಲ ಇದೆ. ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದ್ರೂ ಒಳ್ಳೆ ಜಾಗ. ಇನ್ವೆಸ್ಟ್ಮೆಂಟ್ ಆದ್ರೂ ನೀವು ತುಂಬಾ ಚೆನ್ನಾಗಿ ರಿಟರ್ನ್ಸ್ ನ ತಗೋತೀರಾ. ಓಕೆ ಸರ್, ಇವಾಗ ಇಲ್ಲಿ ಬರೋದು ನೀವು ಕೇವಲ 22 ಸೈಟ್ ಅಂತ ಇದ್ದೀರಾ, ಇಷ್ಟು ಕಮ್ಮಿ ಯಾಕೆ ಮಾಡಿದ್ದೀರಾ? ಸ್ವಲ್ಪ ಜಾಸ್ತಿ ಜನಕ್ಕೆ ತಲುಪಂಗ್ ಮಾಡ್ಬೇಕಾಗಿತ್ತು ಸರ್. ಆಕ್ಚುಲಿ ಇದಕ್ಕೆ ಅಟ್ಯಾಚ್ ಆಗಿ 12 ಎಕರೆ ಜಾಗನ ಡಿಸ್ಕಷನ್ ಅಲ್ಲಿ ಇದೆ. ಬಟ್ ಅದನ್ನ ನಾವು ಈಗ್ಲೇನೆ ಆಗದಲ್ಲೇನೆ ಹೇಳಂಗಿಲ್ಲ ಕಸ್ಟಮರ್ಸ್ಗೆ. ಇದು ಎಂಟ್ರಿಲಿ ತಗೊಂಡಿರೋದು ನಾವು ಫಸ್ಟ್ ಪ್ಲಾನ್ ಆಗಿದ್ದು ಒಂದು ಜಾಗ. ನಿಮಗೆ ನಾರ್ಮಲ್ ಆಗಿ ಗೊತ್ತೇ ಇರುತ್ತೆ, ಎಲ್ಲೋದ್ರು ನಾವು ಸ್ಟಾರ್ಟಿಂಗ್ ಒಂದು ಲೇಔಟ್ ನ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಜಾಗಗಳನ್ನ ಮಾಡ್ತಾ ಇರ್ತೀವಿ, ಡೆವಲಪ್ಮೆಂಟ್ ಮಾಡಿದೀವಿ ಇದುವರೆಗೂ. ಅದೇ ತರ ಪಕ್ಕದಲ್ಲಿ ನಿಮಗೆ ಪ್ರಾಜೆಕ್ಟ್ ಗಳನ್ನ ನಾವು ಡಿಸ್ಕಷನ್ ಸಿಟಿಂಗ್ ಅಲ್ಲಿ ಇದಾವೆ. ಈಗ ಪ್ರೆಸೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿರೋ ಜಾಗ 22 ಸೈಟ್ ಬರುತ್ತೆ. ಇದ್ರ ಥ್ರೂ ಕಂಟಿನ್ಯೂ ಆಗಿ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಕ್ಲೋಸ್ ಮಾಡ್ತೀವಿ ದೊಡ್ಡದಾಗಿ. ಓಕೆ, ಇಲ್ಲಿ 22 ಸೈಟ್ ಬರ್ತಾ ಇರುವಂತ ಪ್ರಾಜೆಕ್ಟ್ ಇದು? ಹೌದು. ಏನೇನ್ ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ಇಲ್ಲಿ ನಿಮಗೆ BMRDA ಅಪ್ರೂವ್ಡ್ ಆಗಿರೋದ್ರಿಂದ ವಾಟರ್ ಕನೆಕ್ಷನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಆಮೇಲೆ CA, ಪಾರ್ಕ್, ಟ್ರಾನ್ಸ್ಫಾರ್ಮರ್ಸ್, ಎಲೆಕ್ಟ್ರಿಸಿಟಿ, ಎಲ್ಲಾ ತರದ ಅಮ್ಯುನಿಟೀಸ್ A to Z ಅಪ್ರೂವ್ಡ್ ಪ್ರಾಜೆಕ್ಟ್ ರಿಲೇಟೆಡ್ ಅಮ್ಯುನಿಟೀಸ್ ಎಲ್ಲ ಬರುತ್ತೆ. ಎಲ್ಲ ಅಪ್ರೂವ್ಡ್ ರಿಲೇಟೆಡ್ ಏನೇನಿದೆ ಎಲ್ಲ ಬರುತ್ತೆ. ಸೊ ರೋಡ್ ಎಲ್ಲ ಯಾವ್ದು ಆಗ್ತಾ ಇದೀರಾ ಸರ್ ನೀವು ಇಲ್ಲಿ? ರೋಡ್ ಎಲ್ಲ ಟಾರ್ ರೋಡ್ ಆಗುತ್ತೆ ಸರ್. ಟಾರ್ ರೋಡ್ ಎಷ್ಟು ಫೀಟ್ ಬಿಟ್ಟಿದ್ದೀರಾ ಇದು? 30 ಫೀಟ್ ರೋಡ್ ಬರುತ್ತೆ ಸ್ಟ್ಯಾಂಡರ್ಡ್ ಆಗಿ. 30 ಫೀಟ್. ಓಕೆ, ಇದು ಸೈಟ್ಸ್ ಎಲ್ಲ ಯಾವ ತರ ಡೈಮೆನ್ಷನ್ ಅಲ್ಲಿ ಮಾರ್ಕೇಶನ್ ಮಾಡಿದ್ದೀರಾ ಸರ್? ಎಲ್ಲ ನಿಮಗೆ 30-40 ಸೈಟ್ಸ್ ಇರೋದು. ಸಮ್ ಸೈಟ್ಸ್ ಸ್ವಲ್ಪ ಲಿಟ್ಲ್ ಬಿಟ್ ಕಡಿಮೆ ಇದೆ. ಅಂದ್ರೆ ನಿಮಗೆ 1100 ಅಡಿ, 1150 ಅಡಿ ಆ ತರ ಎಲ್ಲ ಇದೆ. 950 ಅಡಿ ಇದೆ ಸಮ್ ಸೈಟ್ಸ್. ಟೋಟಲ್ 22 ಸೈಟ್ ಅಲ್ಲಿ ನಿಮಗೆ ಒಂದು 4 to 5 ಸೈಟ್ಸ್ ಒಂದು 950 ಸ್ಕ್ವೇರ್ ಫೀಟ್ ಹತ್ರ ಬರುತ್ತೆ. ಓಕೆ, ಸೊ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದು ಬರ್ತಾ ಇರೋದು ಲೇಔಟ್ ಬಂದು ನಿಮಗೆ ಟಿ ಬೇಗೂರಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಇವಾಗ ಸದ್ಯಕ್ಕೆ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇರುವಂತದ್ದು. ಸೊ ಇಂತಹ ಸ್ಟೇಜ್ ಅಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡ್ರೆ ನಿಮ್ಗೊಂದು ಒಳ್ಳೆ ಪ್ರೈಸ್ ಅಲ್ಲೂ ಸಿಗುತ್ತೆ.
ಸೊ ಮತ್ತೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅಲ್ಲೂ ಬೆನಿಫಿಟ್ ಇರುತ್ತೆ. ಇಲ್ಲಿ ಕೇವಲ ಇರೋದು ನಿಮ್ಗೆ 22 ಸೈಟ್ಸ್ ಅಷ್ಟೇ ಇರೋದು. ಸೊ ಟಿ ಬೇಗೂರ್ ಊರಲ್ಲೇ ನಿಮ್ಗೆ ಲೊಕೇಟೆಡ್ ಆಗಿರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಸರ್ ಇವಾಗ ಈ ಲೇಔಟಿಗೆ ಬರ್ಬೇಕಂದ್ರೆ ಕನೆಕ್ಟಿವಿಟಿ ಎಲ್ಲ ಯಾವ ತರ ಇದೆ? ಸಪೋಸ್ ಬೆಂಗಳೂರು ಅಂತಾನೆ ಇಟ್ಕೊಳ್ಳಿ, ಅಲ್ಲಿಂದ ಬರೋದಾದ್ರೆ ಯಾವ್ದು ರೀತಿ ಬರ್ಬೋದು ಸರ್? ಬೆಂಗಳೂರಿಂದ ಬರೋರ್ಗಾಗ್ಲಿ, ಆಮೇಲೆ ತುಮಕೂರಿಂದ ಬರೋರ್ಗಾಗ್ಲಿ, ಹಾಸನದಿಂದ ಬರೋರ್ಗಾಗ್ಲಿ 3 ಕಡೆಯಿಂದನೂ ತುಂಬಾ ಚೆನ್ನಾಗಿ ಒಳ್ಳೆ ಕನೆಕ್ಟಿವಿಟಿ ಇದೆ. ಬೆಂಗಳೂರಿಂದ ನಿಮಗೆ ಎಲ್ಲರೂ ಗೊತ್ತು, ನಾರ್ಮಲ್ ಆಗಿ ನೆಲಮಂಗಲ ರಿಯಲ್ ಎಸ್ಟೇಟ್ ಹಬ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಅಂತ. ನೆಲಮಂಗಲ ಇಂದ ಬಂದ್ರೆ ನೀವು ಜಸ್ಟ್ ಒಂದು 5 ಮಿನಿಟ್ಸ್ ರೀಚ್ ಆಗ್ಬಿಡ್ತೀರಾ. ಟಿ ಬೇಗೂರ್ ಆರ್ಚ್ ಹತ್ರ, ಅಂದ್ರೆ ನೆಲಮಂಗಲ ಟು ತುಮಕೂರು ರೋಡ್ ಅಲ್ಲಿ ಬಂದ್ಬಿಟ್ಟು ಟಿ ಬೇಗೂರ್ ಆರ್ಚ್ ಹತ್ರ ಲೆಫ್ಟ್ ತಗೊಂಡ್ ಬಂದ್ರೆ ಜಸ್ಟ್ ಒಂದು 2 ಮಿನಿಟ್ಸ್ ಗೆ ಲೇಔಟ್ ಹತ್ರ ಬರ್ತೀರಾ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ರಮಣ್ ರಾವ್ ಹಾಸ್ಪಿಟಲ್ ಬರುತ್ತೆ, ಸಿದ್ಧಾರ್ಥ್ ಕಾಲೇಜ್ ಆಪೋಸಿಟ್ ಗೆ. ಅಲ್ಲಿಂದ ಬಂದ್ರು ಜಸ್ಟ್ ಒಂದು 5 ಮಿನಿಟ್ಸ್ ಗೆ ಲೇಔಟ್ ರೀಚ್ ಆಗ್ಬಿಡ್ಬೋದು. ಹಾಸನ್ ರೋಡ್ ಅಂದ್ರೆ ಬೆಂಗಳೂರು ಟು ಕುಣಿಗಲ್ ಬೈಪಾಸ್ ರೋಡ್ ಅಲ್ಲಿ ಹೋಗ್ಬಿಟ್ಟು ನೀವು ಎಂಡ್ಕನಹಳ್ಳಿಯಿಂದ ರೈಟ್ ತಗೊಂಡ್ ಬಂದ್ರೆ ಆನಂದ್ ರಾವ್ ಸರ್ಕಲ್ ಗೆ ಬರ್ತೀರಾ. ಅಲ್ಲಿಂದ ಅಲ್ಲಿಗೂ ಒಂದು 7 to 8 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀರಾ. BMTC ಬಸ್ ಫೆಸಿಲಿಟೀಸು ಅವೈಲಬಲ್ ಇದೆ ಸರ್ ಇಲ್ಲಿಗೆ. ಓಕೆ, BMTC ಬಸ್ ಇದೆಯಾ? BMTC ಬಸ್ ಅವೈಲಬಲ್ ಇದೆ. ಜಸ್ಟ್ ವಾಕಬಲ್ ಅಲ್ಲಿ ಆನಂದ್ ರಾವ್ ಸರ್ಕಲ್ ಇದೆ, ಅಲ್ಲಿಗೆ ಹೋದ್ರೆ ನಿಮಗೆ BMTC ಬಸ್ ಅವೈಲಬಲ್ ಇದೆ. ಪಕ್ಕದಲ್ಲೇ ಅಟ್ಯಾಚ್ ಆಗಿ 150 ಮನೆ ಇರುವಂತ ಹಳ್ಳಿ ಇದೆ ಸರ್. ಎಲ್ಲಾ ತರದ ಫೆಸಿಲಿಟೀಸ್ ಅವೈಲಬಲ್ ಸಿಗುತ್ತೆ. ಇಮಿಡಿಯೇಟ್ ಆಗಿ ಮನೆ ಕಟ್ಕೊಳ್ಳೋರಿಗೂ ಯೂಸ್ ಆಗುತ್ತೆ. ಇಮಿಡಿಯೇಟ್ ಆಗಿ ಮನೆ ಕಟ್ಕೊಳ್ಳೋರಿಗೆ ತುಂಬಾ ಅನುಕೂಲ ಇದೆ. ಸರೌಂಡಿಂಗ್ ಅಲ್ಲೆಲ್ಲ ಮನೆಗಳು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ತುಂಬಾ ಚೆನ್ನಾಗಿ ರಿಟರ್ನ್ಸ್ ತಗೋತಾರೆ. ಓಕೆ, ಸೊ ಇವಾಗ ನೆಲಮಂಗಲ ರಿಯಲ್ ಎಸ್ಟೇಟ್ ಹಬ್ ಅಂತ ಹೇಳ್ತಾ ಇದ್ದೀರಾ ಸರ್ ನೀವು? ಹೌದು. ಸೊ ತುಂಬಾ ಇವಾಗ ಟಿವಿಯಲ್ಲೆಲ್ಲ ನ್ಯೂಸ್ ಬರ್ತಾ ಇರುತ್ತೆ. ಹೌದು, ನೆಲಮಂಗಲದಲ್ಲಿ ಯಾರ್ದಾರೆಲ್ಲ ಸೈಟ್ ಇದೆ ಇಟ್ಕೊಳ್ಳಿ, ಮಾರ್ಬೇಡಿ, ನೆಕ್ಸ್ಟ್ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ. ನೀವು ಯಾಕೆ ಸರ್ ಈ ತರ ಒಂದು ಒಳ್ಳೆ ಜಾಗನ ಕೊಡ್ತಾ ಇದ್ದೀರಾ? ಸರ್ ಈಗ ಅದು ಕಸ್ಟಮರ್ಸ್ ಗಳಿಗೆ ಅನುಕೂಲ, ಪರ್ಚೇಸ್ ಮಾಡೋರ್ಗೆ. ಬಟ್ ನಮ್ದು ಇದು ವೃತ್ತಿ ಜೀವನ. ಆಗ್ಲಿ 2009ರಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದೀವಿ. ನಾವು ಪ್ರಾಜೆಕ್ಟ್ ಗಳನ್ನ ಮಾಡ್ಲೇಬೇಕು, ಮಾರ್ಲೇಬೇಕು. ಅದನ್ನ ಇವಾಗ ಗ್ರಾಹಕರು ಕ್ಯಾಚ್ ಮಾಡ್ಕೋಬೇಕು ಆ ಪಾಯಿಂಟ್ ನ. ಅಂದ್ರೆ ಈಗ ಏನ್ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಗಳಾಗಿರ್ಬೋದು, ಅವರೆಲ್ಲ ಏನ್ ಹೇಳ್ತಾ ಇದಾರೆ, ನೆಲಮಂಗಲ ಆಗಿರ್ಬೋದು, ಈ ಕನಕಪುರ ಆಗಿರ್ಬೋದು, ಅಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಜಾಗಗಳನ್ನ ಮಾರ್ಬೇಡಿ ಅಂತ ರೈತರಿಗೆ ಅವ್ರು ಹೇಳ್ತಾ ಇರೋದು. ಬಟ್ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಜೆಕ್ಟ್ ಗಳನ್ನ ತಗೊಂಡ್ ಮಾಡ್ತೀವಿ, ಅದು ಕಸ್ಟಮರ್ಸ್ ಗೆ ತುಂಬಾ ಅನುಕೂಲ ಆಗುತ್ತೆ. ಅವ್ರು ಇವತ್ತು ಸೈಟ್ ತಗೊಂಡ್ ಇಟ್ಕೊಂಡ್ರೆ ಮುಂದಕ್ಕೆ ಒಳ್ಳೆ ಬೆನಿಫಿಟ್ಸ್ ತಗೋತಾರೆ. ಓಕೆ, ಇವಾಗ ಸಿಟಿಯಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಈ ಸೈಡ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಸರ್. ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನಿಮಗೆ ಟ್ರಾಫಿಕ್ ಲೆಸ್ ಏರಿಯಾ, ಅಂದ್ರೆ ಇಲ್ಲಿ ಟ್ರಾಫಿಕ್ ಇರಲ್ಲ. ಬಟ್ ಸಿಟಿಲಿ ಏನೇನ್ ಸಿಗುತ್ತೆ ಎಲ್ಲಾ ಫೆಸಿಲಿಟೀಸ್ ಇಲ್ಲಿ ಸಿಗುತ್ತೆ. ಜಸ್ಟ್ ನೀವಿಗೆ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಗ್ಲಿ, ಇಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇಲ್ಲಿ ಇದೀರಾ ಅಂದ್ರೆ ನೆಮ್ಮದಿಯಾಗಿ ಒಂದ 5ರಿಂದ 10 ನಿಮಿಷ ನೆಲಮಂಗಲ ರೀಚ್ ಆಗ್ತೀರಾ. ಡಿಮಾರ್ಟ್ ಸಿಗುತ್ತೆ. ಹಂಗೆ ಮುಂದೆ ಹೋಗ್ತೀವಿ ಅಂದ್ರೆ ಸಿಟಿ ಫೆಸಿಲಿಟೀಸ್ ತಗೋತೀರಾ. ಲೆಫ್ಟ್ ಹೋಗ್ತೀರಾ ಅಂದ್ರೆ ದಾಬಸ್ಪೇಟೆ, ತುಮಕೂರು, ಮತ್ತೆ ಹಾಸನ್ ರೋಡ್ ಕನೆಕ್ಟಿವಿಟಿ ಹೋಗ್ತೀವಿ ಅಂದ್ರೆ ಈಸಿಯಾಗಿ ಕನೆಕ್ಟ್ ಆಗ್ತೀರಾ. ಎಲ್ಲಾ ಕಡೆ ಕನೆಕ್ಟಿವಿಟಿ ಇರೋದ್ರಿಂದ ಒಂದು ಬೆಸ್ಟ್ ಪ್ಲೇಸು. ನೀವು ಪ್ಲಾನ್ ಮಾಡ್ಕೊಂಡು ವಿಸಿಟ್ ಮಾಡಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಓಕೆ, ಇವಾಗ ನೋಡೋರು ತುಂಬಾ ಜನ ಏನ್ ಮಾಡ್ತಾರೆ, ಸರೌಂಡಿಂಗ್ ಎಲ್ಲ ಡೆವಲಪ್ಮೆಂಟ್ಸ್ ಯಾವ ರೀತಿ ಆಗ್ತಾ ಇದೆ ಎಲ್ಲ ನೋಡ್ತಾರೆ. ಹೌದು. ಇವಾಗ ಈ ಪ್ರಾಜೆಕ್ಟ್ ಇಲ್ಲಿ ಯಾಕೆ ಅವ್ರು ಬಂದು ಇನ್ವೆಸ್ಟ್ ಮಾಡ್ಬೇಕು, ಮತ್ತೆ ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಯಾವ ತರ ಆಗ್ತಾ ಇದೆ? ಸರ್, ನಾನು ಇಲ್ಲಿ ಫಸ್ಟ್ ನಿಮಗೆ ಹೇಳ್ಬೇಕಾಗಿರೋದು ಏನು ಅಂದ್ರೆ, ಗೌರ್ಮೆಂಟ್ ವಿಲೇಜ್ ರೋಡ್ಗೆ ಅಟ್ಯಾಚ್ ಆಗಿದೆ ಪ್ರಾಜೆಕ್ಟ್. ಯಾರ್ದು ಈಗ ನಾನ್ ನಿಮ್ ಜಮೀನ್ ಮೇಲೆ ಹೋಗ್ಬಿಟ್ಟು ನಂದು ಸೈಟ್ಗೆ ಹೋಗ್ಬೇಕು ಅನ್ನಂಗಿಲ್ಲ, ನನ್ ಜಮೀನ್ ಮೇಲೆ ನೀವು ಹೋಗ್ಬೇಕು ಅನ್ನಂಗಿಲ್ಲ. ಗೌರ್ಮೆಂಟ್ ರೋಡ್ ಇಂದ ಲೆಫ್ಟ್ ತಗೊಂಡ್ರೆ ಅಟ್ಯಾಚ್ ಆಗಿ ಲೇಔಟ್ ಒಳಗಡೆ ಬಂದ್ಬಿಡ್ತೀರಾ. ಫಸ್ಟ್ ಪಾಯಿಂಟ್ ಗ್ರಾಹಕರು ನೋಡ್ಬೇಕಾಗಿರೋದು. ಸೆಕೆಂಡ್ ಪಾಯಿಂಟ್, ಸರೌಂಡಿಂಗ್ ಅಲ್ಲಿ ಮನೆಗಳಿದೆ. ನಂದು ಇದು ಚಿಕ್ಕ ಪ್ರಾಜೆಕ್ಟ್ ಆಗಿದ್ರು ನಿಮಗೆ 15 ಎಕರೆ 20 ಎಕರೆ ಪ್ರಾಜೆಕ್ಟ್ ನೇ ಮಾಡಿದ್ರು ಮನೆಗಳು ಇಲ್ದೇ ಇರೋ ಜಾಗದಲ್ಲಿ ನಾನು ಮಾಡಿದ್ರೆ ನೀವು ಇವತ್ತೇ ಮನೆ ಕಟ್ಟಕ್ ಆಗಲ್ಲ. 1-2 ಮನೆಗಳಾಗೋರ್ಗು ವೆಯ್ಟ್ ಮಾಡ್ಬೇಕು, ಇಲ್ಲ ನೀವೇ ಒಂದು ಅಸೋಸಿಯೇಷನ್ ತರ ಮಾಡ್ಕೊಂಡು ಮನೆಗಳು ಕಟ್ಕೋಬೇಕು. ಬಟ್ ಇಲ್ಲ ಆತರ ಪ್ರಾಬ್ಲಮೇ ಇಲ್ಲ. ಅಟ್ಯಾಚ್ ಆಗಿ 150 ಮನೆ ಹಳ್ಳಿ ಪ್ಲಸ್ ಆಪೋಸಿಟ್ ಗೆ ಮನೆ, ಆಮೇಲೆ ಪಕ್ಕದಲ್ಲೆಲ್ಲ ಮನೆಗಳು. ನಿಮ್ಗೆ ಇವತ್ತೇ ಮನೆ ಕಟ್ತೀವಿ ಅಂದ್ರೆ ಧೈರ್ಯವಾಗಿ ನೀವು ಒಬ್ಬರೇ ಮನೆ ಕಟ್ಕೋಬಹುದು. ನಿಮ್ ಜೊತೆಗೆ 10 ಜನ ಬಂದ್ರೆ ಬರ್ಲಿಲ್ಲ ಅಂದ್ರೆ ಅವ್ರು ಬೇಕಾದಾಗ ಕಟ್ಕೊಳ್ಳಿ. ನಿಮಗೆ ಇವತ್ತು ಪೇಮೆಂಟ್ ದುಡ್ಡು ಅಡ್ಜಸ್ಟ್ ಆಗಿದೆಯಾ, ಇವತ್ತು ನೀವು ಮನೆ ಕಟ್ಕೋಬಹುದು ಆರಾಮಾಗಿ. ಸೆಕೆಂಡ್ ಪಾಯಿಂಟ್, ಜೊತೆಗೆ ನಿಮಗೆ ನೆಲಮಂಗಲ ಸಿಟಿ ತುಂಬಾ ಹತ್ರದಲ್ಲೇ ಇದೆ. ಡಿಮಾರ್ಟ್ ಇಲ್ಲೇ ಒಂದು 5 ಮಿನಿಟ್ಸ್ ಜರ್ನಿಲಿ ಡಿಮಾರ್ಟ್ ಹೋಗ್ಬಿಡ್ತೀರಾ. ಆಮೇಲೆ ಇಂಡಸ್ಟ್ರೀಸ್ ಬೇಕು ಅಂದ್ರೆ ದಾಬಸ್ಪೇಟೆ ಹತ್ರ ನಿಮಗೆ 15 ಮಿನಿಟ್ಸ್ ಅಲ್ಲಿ ದಾಬಸ್ಪೇಟೆ ರೀಚ್ ಆಗ್ಬಿಡ್ಬೋದು. ತುಮಕೂರು ಸ್ಮಾರ್ಟ್ ಸಿಟಿ, ಅಲ್ಲಿಗೂ ನಿಮಗೆ ಒಂದು 20 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀರಾ. ತುಮಕೂರು ಪ್ಲಸ್ ತ್ಯಾಮ್ಗೋಲ್ಡ್ ಇಂಡಸ್ಟ್ರಿಯಲ್ ಏರಿಯಾ, ಹಾಸ್ಪಿಟಲ್ ರಮಣ್ ರಾವ್ ಹಾಸ್ಪಿಟಲ್ ಇದೆ, ಆಮೇಲೆ ಸಿದ್ಧಾರ್ಥ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಕಾಲೇಜು ಇದೆ, ಆಮೇಲೆ ಎಮ್ರಾಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಹರ್ಷ ಹಾಸ್ಪಿಟಲ್ ಇದೆ. ನೆಲಮಂಗಲ ಫೆಸಿಲಿಟೀಸ್ ಎಲ್ಲಾ ತರದ ಫೆಸಿಲಿಟೀಸ್ ಇಲ್ಲಿಗೆ ರೀಚ್ ಆಗುತ್ತೆ ಸರ್. ಓಕೆ, ಸೊ ವೀಕ್ಷಕರೇ, ಇವಾಗ ನಿಮ್ಗೇನೆ ಕ್ಲಾರಿಟಿ ಸಿಕ್ಕಿರ್ಬೋದು ಯಾವ ರೀತಿ ಇಲ್ಲಿ ಡೆವಲಪ್ಮೆಂಟ್ ಇದೆ ಅಂತ. ಸೊ ನೀವು ಸಿಟಿಯಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡ್ತಾ ಇದ್ದೀರಾ, ಸ್ವಲ್ಪ ಆಚೆ ಕಡೆನೂ ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡಿ, ಯಾಕಂದ್ರೆ ನಿಮ್ಗೆ ಗ್ರೋತ್ ತುಂಬಾ ಸಿಗತ್ತೆ. ಸರ್, ಇವಾಗ ನೆಕ್ಸ್ಟ್ ನೋಡೋದಾದ್ರೆ ಜಾಗ ತಗೊಳ್ಳೋದು ದೊಡ್ಡ ಮಾತಾಗಲ್ಲ. ಇವಾಗ ಮೇನ್ ಆಗಿ ಪೇಪರ್ಸ್ ಯಾವ ರೀತಿ ಇದೆ ಅಂತ ನೋಡ್ತಾರೆ ತುಂಬಾ ಜನ. ಯಾವ ತರ ಅಪ್ರೂವಲ್ಸ್ ಇದೆ ಮತ್ತೆ ಏನ್ ಡಾಕ್ಯುಮೆಂಟ್ಸ್ ಬರ್ತಾ ಇದೆ ಇಲ್ಲಿ? ಸರ್, ನಾವು ಇದುವರೆಗೂ 10 ಪ್ರಾಜೆಕ್ಟ್ ಮಾಡಿದೀವಿ. ಒಂದು ಪ್ರಾಜೆಕ್ಟ್ ಅಲ್ಲೂ ಡಾಕ್ಯುಮೆಂಟ್ ಅಲ್ಲಿ ಇಶ್ಯೂ ಇದೆ ಅಂತ ಹೇಳಿ ನಮ್ಗೆ ಇದು ಯಾವ್ದು ನೆಗೆಟಿವ್ ಮಾರ್ಕ್ ಬಂದಿಲ್ಲ. ಎಲ್ಲಾ ಪ್ರಾಜೆಕ್ಟ್ ಗಳನ್ನು ನಾವು ನಮ್ಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ 2009ರಿಂದ ಈ ಕೆಲಸ ಮಾಡ್ತಾ ಇದೀವಿ. ಫಸ್ಟ್ ನಾವು ತರೋಲಿ ಚೆಕ್ ಮಾಡ್ಕೋತೀವಿ
ಡಾಕ್ಯುಮೆಂಟ್ಸ್ ನ. ನೆಕ್ಸ್ಟ್ ನಮ್ ಕಡೆ ಇರೋ ಲಾಯರ್ಗಳ ಹತ್ರನು ಚೆಕ್ ಮಾಡಿಸ್ತೀವಿ. ಅದಾದ್ಮೇಲೆ ನಾವು ಪ್ರಾಜೆಕ್ಟ್ ನ ಫೈನಲ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡೋದು. ಆಮೇಲೆ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮಗೆ BMRDA ಅಪ್ರೂವ್ಡ್ ಪ್ರಾಜೆಕ್ಟ್. BMRDA ಅಪ್ರೂವ್ಡ್ ಪ್ರಾಜೆಕ್ಟ್ ಆಲ್ರೆಡಿ ಪ್ಲಾನ್ ಎಲ್ಲ ಅಪ್ರೂವ್ಡ್ ಆಗಿದೆ, ಕೆಲಸ ಸ್ಟಾರ್ಟ್ ಮಾಡಿದೀವಿ. ಸ್ಟಾರ್ಟಿಂಗ್ ಬರೋರಿಗೆ ಬೆನಿಫಿಟ್ಸ್. ಸ್ಟಾರ್ಟಿಂಗ್ ಬರೋರಿಗೆ ಬೆನಿಫಿಟ್ಸ್ ಏನು ಅಂದ್ರೆ ಸರ್, ಇವಾಗ ನಾವು ಏನ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ನೀವು ಯಾವುದೇ ಪ್ರಾಜೆಕ್ಟ್ಗಾಗ್ಲಿ ಸ್ಟಾರ್ಟಿಂಗ್ ಬಂದವ್ರನ್ನ ನಾವು ಇನ್ವೆಸ್ಟರ್ಸ್ ಅಂತ ತಗೋತೀವಿ. ಆ ಇನ್ವೆಸ್ಟ್ ನಮಗೆ ಯೂಸ್ ಆಗುತ್ತೆ, ಲೇಔಟ್ಗೆ ಯೂಸ್ ಆಗುತ್ತೆ. ಜೊತೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಅವರಿಗೆ ನಮಗೂ ಈಗ ನೀವು ನಮಗೆ ಹೆಲ್ಪ್ ಮಾಡಿದ್ಮೇಲೆ ನಿಮ್ಮ ಮೇಲೆ ನನ್ಗೊಂದು ಕನ್ಸರ್ನ್ ಇರುತ್ತೆ, ಓಕೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ಬೇಕು ಅಂತ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಪಟ್ಟು ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಅದೊಂದು ಬೆನಿಫಿಟ್ ಕಸ್ಟಮರ್ಗೆ ಅಂತ ಹೇಳ್ತೀನಿ. ಓಕೆ, ಸೊ ವೀಕ್ಷಕರೇ, ಇದು ನಿಮಗೆ BMRDA ಅಪ್ರೂವ್ಡ್ ಆಗಿರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಮೇನ್ ಅಬ್ಸರ್ವ್ ಮಾಡೋ ಥಿಂಗ್ ಏನಂದ್ರೆ ನಿಮಗೆ ಹಳ್ಳಿ ವಿಲೇಜ್ ರೋಡಿಗೆ ಅಟ್ಯಾಚ್ ಆಗಿರುವಂತದ್ದೇ ಪ್ರಾಜೆಕ್ಟ್. ಕೇವಲ 22 ಸೈಟ್ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಸರ್, ಇವಾಗ ಪ್ರೈಸ್ ಏನ್ ಬರ್ತಾ ಇದೆ ಇಲ್ಲಿ? ಸರ್, ಪ್ರೈಸ್ ಬಂದ್ಬಿಟ್ಟು ನಾವು ಕೊಡ್ತಾ ಇರೋದು ಇಲ್ಲಿ ಆಫರಬಲ್ ಪ್ರೈಸ್ 2800 ರೂಪಾಯಿ, 2799 ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ಓಕೆ, ಆ ಪ್ರೈಸಿಗೆ ಇಲ್ಲಿ ಒಂದು ವರ್ತಿ ಪ್ರೈಸ್. ಸಿಟಿ ಒಳಗೆಲ್ಲ ನಿಮಗೆ ನಾರ್ಮಲ್ ಆಗಿ 3000 3500 ಎಲ್ಲ ರೇಟ್ಗಳಿದೆ. ನಾನು 2799 ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಕಸ್ಟಮರ್. ಓಕೆ, ಸೊ ವೀಕ್ಷಕರೇ, ಪ್ರೈಸ್ ಬಂದು ನಿಮಗೆ ಈ ಪ್ರಾಜೆಕ್ಟ್ ಅಲ್ಲಿ 2799 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ನಿಮ್ಗೆ ಇಲ್ಲಿ ಸೈಟ್ ಸಿಗ್ತಾ ಇರೋದು. ಆಫರ್ಸ್ ಏನಾದ್ರು ಇದೆಯಾ ಸರ್? ಸರ್, ಆಫರ್ಸ್ ಫಸ್ಟ್ ಬರೋ 10 ಕಸ್ಟಮರ್ಸ್ಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫುಲ್ ಫ್ರೀ ಮಾಡ್ಕೊಡೋಣ ಅಂತ. ಓಕೆ, ರಿಜಿಸ್ಟ್ರೇಷನ್ ಕಾಸ್ಟ್ ಫುಲ್ ಫ್ರೀ. ಹೌದು, ಅಪ್ರೂವ್ಡ್ ಅಲ್ಲಿ ನಾರ್ಮಲ್ ಆಗಿ ರಿಜಿಸ್ಟ್ರೇಷನ್ ಕಾಸ್ಟ್ ಯಾರು ಫ್ರೀ ಮಾಡ್ಕೊಡಲ್ಲ. ನಾವು ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಡ್ಕೊಡೋಣ ಕಸ್ಟಮರ್ಸ್ಗೆ. ಫಸ್ಟ್ ಬರೋ 10 ಕಸ್ಟಮರ್ಸ್ಗೆ ಆ ಬೆನಿಫಿಟ್ ತಗೋತಾರೆ. ಓಕೆ, ಸೊ ವೀಕ್ಷಕರೇ, ಫಸ್ಟ್ ಬರುವಂತ 10 ಕಸ್ಟಮರ್ಸ್ಗೆ ರಿಜಿಸ್ಟ್ರೇಷನ್ ಕಾಸ್ಟ್ ನಿಮ್ಗೆ ಫ್ರೀ ಆಗಿರುತ್ತೆ. ಸೊ ಪ್ರೈಸ್ ಬಂದು ನಿಮ್ಗೆ 2799 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫಸ್ಟ್ 10 ಕಸ್ಟಮರ್ಗೆ ಫ್ರೀ ಆಗಿರುತ್ತೆ. ಸರ್, ಇವಾಗ ಪ್ರೈಸ್ ಬಂದು 2799 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದ್ರ. ಹೌದು, ಏನಿಲ್ಲ ಅಂದ್ರೆ ಒಂದು 30-40 ಸೈಟ್ಗೆ 30 ರಿಂದ 35 ಲಕ್ಷ ಆಗತ್ತೆ. ಹೌದು ಸರ್. ಅಷ್ಟು ದುಡ್ಡು ಕೆಲವರ ಹತ್ರ ಇರಲ್ಲ. ಓಕೆ, ಸೊ ತುಂಬಾ ಚಿಕ್ಕ ಕೆಲಸ ಮಾಡ್ಕೊಂಡಿರ್ತಾರೆ. ಓಕೆ, ಅಂತವರಿಗೆ ಈ ಒಂದು ಲೇಔಟ್ ಅಲ್ಲಿ ತಗೊಳ್ಳೋದು ಅವಕಾಶ ಮಾಡ್ಕೊಡ್ತೀರಾ ಸರ್? ಸರ್, ಇವಾಗ ಏನಾಗುತ್ತೆ ಅಂದ್ರೆ ಸೈಟ್ ನ ಬೆಂಗಳೂರಲ್ಲಿ ತಗೋಬೇಕು ಅನ್ನೋದು ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ದುಡಿಮೆ ಮಾಡ್ಬೇಕಾದ್ರೂ ಇರೋ ಹಣನ ಕೂಡಿಟ್ಬಿಟ್ಟು ಒಂದು ಸೈಟ್ ಮಾಡ್ಬೇಕು ಅನ್ನೋ ಆಸೆ ನನಗೂ ಇರುತ್ತೆ. ಹಂಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಇದಕ್ಕೆ ನಿಮಗೆ ಇವಾಗ ಒಂದು 30-40 ಸೈಟ್ ಫುಲ್ ತಗೋತೀವಿ ಅಂದ್ರೆ 33,60,000 ಆಗುತ್ತೆ. ಎಲ್ಲಾರ್ಗು ಕೈಗೆ ಎಡಕ್ತಾ ಇದ್ರು ಪರವಾಗಿಲ್ಲ. ನಿಮ್ಮ ಹತ್ರ 5 ಲಕ್ಷ ಇದ್ರೆ ಸಾಕು ಸರ್, ಬರೀ 5 ಲಕ್ಷ ಇದ್ರೆ ಸಾಕು, ನಾನು ನಿಮ್ಗೆ ಸೈಟ್ ಕೊಡ್ತೀನಿ. 5 ಲಕ್ಷ ಇದ್ರೆ ಕೊಡ್ತೀನಿ. ಹೆಂಗೆ ಅಂದ್ರೆ ನಿಮಗೆ 5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನು ಮಿಕ್ಕಿದ್ದನ್ನ 75 to 80% ಲೋನ್ ಮಾಡಿಸ್ಬಿಟ್ಟು ನಾವು ಕೊಡ್ಬೋದು. ಬಟ್ ನೀವು ಒಂದು ಸ್ಯಾಲರಿಡ್ ಎಂಪ್ಲಾಯ್ ಆಗಿರ್ಬೇಕು, ಇಲ್ಲಾಂದ್ರೆ IT ರಿಟರ್ನ್ಸ್ ಏನಾದ್ರು ನೀವು ಪೇ ಮಾಡಿರ್ಬೇಕು. ಆ ತರ ಇದ್ರೆ ನಿಮಗೆ ನಿಮ್ದು ಯಾವುದೇ ತರದ ರಿಸ್ಕ್ ಇಲ್ದಲೇನೆ ನಿಮಗೆ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಎಲ್ಲಾ ಡಾಕ್ಯುಮೆಂಟ್ಸ್ ನಾವು ಹೇಳಿದ್ನ ಕೊಟ್ರೆ ಆಯ್ತು, ಒಂದ್ಸರಿ ಬಂದ್ಬಿಟ್ಟು ಸಿಗ್ನೇಚರ್ ಮಾಡೋದ್ರೆ ಆಯ್ತು. ಓಕೆ, ಸೊ ವೀಕ್ಷಕರೇ, ನಿಮ್ಮ ಹತ್ರ ಕೇವಲ 5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಸಾಕು, ನೀವು ಕೂಡ ನಿಮ್ದು ಒಂದು ಕನಸಿನ ಸೈಟ್ ತಗೊಳ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೇ ಲೋನ್ ಆಗುತ್ತೆ. ನ್ಯಾಷನಲೈಸ್ ಬ್ಯಾಂಕ್ ಲೋನ್. ಓಕೆ, ಅಪ್ ಟು ನಿಮ್ಗೆ ಅಪ್ರೂವ್ಡ್ ಪ್ರಾಜೆಕ್ಟ್ ಇರೋದ್ರಿಂದ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಇಂದ ಲೋನ್ ಕೂಡ ಆಗ್ತಾ ಇದೆ. ಸರ್, ಇವಾಗ ಬುಕಿಂಗ್ ಪ್ರೊಸೀಜರ್ ಎಲ್ಲ ಯಾವ ತರ ಇದೆ ನಿಮ್ದು? ಸರ್, ಬುಕಿಂಗ್ ಪ್ರೊಸೀಜರ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡ್ಕೊಂಡು ನಮ್ಮ ಎಕ್ಸಿಕ್ಯೂಟಿವ್ಸ್ ಗಳ ಹತ್ರ, ನಮ್ಮ ಟೆಲಿಕಾಲರ್ಸ್ ಗೆ ಕನೆಕ್ಟ್ ಆಗುತ್ತೆ ಲೈನು. ಫುಲ್ ಡೀಟೇಲ್ಸ್ ತಗೊಳ್ಳಿ, ಪ್ರಾಜೆಕ್ಟ್ ಎಲ್ಲಿದೆ ಏನು ಅಂತ ಎಲ್ಲ ಡೀಟೇಲ್ಸ್ ತಗೊಂಡು ನಿಮಗೆ ಜಾಗ ಎಲ್ಲ ಓಕೆ ಆಯ್ತು ಅಂದ್ರೆ ನೀವು ಆಫೀಸ್ಗೆ ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ನಮ್ಮ ಆಫೀಸ್ ಲೊಕೇಶನ್ ಒಂದ್ಸತಿ ಮೆನ್ಷನ್ ಮಾಡಿ ಸರ್. ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ಗೆ ಇರೋದು, ಕೆಂಗುಂಟೆ ಸಿಗ್ನಲ್ ಹತ್ರ ಬರುತ್ತೆ ನಮ್ದು ಆಫೀಸು, ವೈಸ್ರಾ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ. ನೀವು ಆಫೀಸ್ಗೆನೆ ಬಂದ್ರೆ ಎಲ್ಲ ಡೀಟೇಲ್ಸ್ ತಗೊಂಡು ಕ್ಲಿಯರ್ ಆಗಿ ಅಲ್ಲಿಂದ ನಮ್ದೇ ಕ್ಯಾಬ್ ಫೆಸಿಲಿಟೀಸ್ ಫ್ರೀ ಇರುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಇಲ್ಲ ಸರ್, ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ, ನಿಯರೆಸ್ಟ್ ಅಲ್ಲಿ ಇದೀನಿ, ಇಲ್ಲ ಅಂದ್ರೆ ನಾನು ಫ್ರೀ ಆಗಿರ್ತೀನಿ, ನಂದೇ ಗಾಡಿ ಇದೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಲೇಔಟ್ ಹತ್ರ ಬಂದು ಜಾಗನ ವಿಸಿಟ್ ಮಾಡಬಹುದು. ನಮ್ಮ ರೆಪ್ರೆಸೆಂಟೇಟಿವ್ ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ ನಿಮಗೆ ಡ್ಯೂಟಿ ಅವರ್ಸ್ ಅಲ್ಲಿ. ನಿಮಗೆಲ್ಲ ಗೈಡ್ ಮಾಡ್ತಾರೆ, ಸರೌಂಡಿಂಗ್ಸ್ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ನಮ್ಮ ಪ್ರಾಜೆಕ್ಟ್ ಎಷ್ಟಿದೆ, ಎಲ್ಲ ಪ್ರತಿಯೊಂದನ್ನು ಗೈಡ್ ಮಾಡ್ತಾರೆ. ಸರ್, ಇವತ್ತಿನ ಜೀವನದಲ್ಲಿ ನಾನು ಹೇಳೋದೇನು ಅಂದ್ರೆ, ಪ್ರಾಜೆಕ್ಟ್ ನ ಒಬ್ರು ಕಸ್ಟಮರಿಗೆ ನನ್ನ ಹತ್ರ 1000 ಜನ ವಿಸಿಟ್ ಮಾಡ್ತಾರೆ ಇದುವರೆಗೂ. ನಮ್ಮ ಹತ್ರ 1000+ ಕಸ್ಟಮರ್ಸ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದ್ದಾರೆ. ಎಲ್ಲ ಬಂದು ವಿಸಿಟ್ ಮಾಡ್ತಾರೆ, ನೋಡ್ತಾರೆ. ಅದೆಲ್ಲ ಒಂದು ಬಿಸ್ನೆಸ್, ಬಟ್ ರಿಲೇಶನ್ಶಿಪ್ ತುಂಬಾ ಮುಖ್ಯ. ಬಂದು ನೀ ಜಾಗ ನೋಡಿ, ಇಷ್ಟ ಆದ್ರೆ ಸೈಟ್ ತಗೊಳ್ಳೋಣ, ಇಲ್ಲ ಅಂದ್ರೆ ಇನ್ನೊಂದು ಪ್ರಾಜೆಕ್ಟ್ ತಗೊಳ್ಳೋಣ. ನಿಮ್ಗೆ ಯಾರಿಗಾರು ಗೊತ್ತಿರೋರು ಈ ಲೊಕೇಶನ್ ಅಲ್ಲಿ ಇದ್ರೆ, ನಿಮ್ ಸ್ನೇಹಿತರು ಇರ್ತಾರೆ, ಒಂದು ಒಳ್ಳೆ ಡೆವಲಪರ್ ಇದ್ದಾರೆ, ಹೋಗಿ ಒಂದು ಸೈಟ್ ತಗೊಳ್ಳಿ ಅಂತ ನೀವು ಅವ್ರಿಗೆ ಒಂದು ಮಾಹಿತಿ ಕೊಡ್ಬೋದು. ಆ ತರ ಇದುವರೆಗೂ ನಂಬಿಕೆ ಉಳಿಸ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ನಾನು ಎಲ್ಲರಿಗೂ ಹೇಳೋದು, ಕಸ್ಟಮರ್ಸ್ಗೆ ಬನ್ನಿ, ಜಾಗನ ವಿಸಿಟ್ ಮಾಡಿ, ಸೈಟ್ ತಗೊಳ್ಳಿಲ್ಲ ಅಂದ್ರೆ ಇನ್ನೊಂದು ದಿವಸ ನಮ್ಮ ಹತ್ರ ತಗೋತೀರಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿರತ್ತೆ. ಸೊ ಯಾರಿಗೆಲ್ಲ ಈ ಲೇಔಟ್ ಒಂದ್ಸತಿ ವಿಸಿಟ್ ಮಾಡ್ಕೊಂಡಾದ್ರೂ ಬರ್ಬೇಕಂತ ಅನಿಸ್ತಾ ಇದ್ರೆ, ಸೊ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ನಾವು ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು.
ಸೊ ಈ ಲೇಔಟ್ನ ಒಂದ್ಸತಿ ವಿಸಿಟ್ ಮಾಡಿ ಇಲ್ಲಿರೋಂಥ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೋಡಿ ಆಮೇಲೆ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ಸರ್, ಇವಾಗ ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.